ಒನ್ ಡೇ ಕಾಂಬೋ ಸೀರೀಸ್ ನಲ್ಲಿ ಇವತ್ತು ಡೇ 1. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿ ರುಚಿಯಾದ ಪೊಂಗಲ್ ಹಾಗೂ ತೆಂಗಿನಕಾಯಿ ಚಟ್ನಿನ ಮಾಡಿದೀವಿ. ನಾರ್ಮಲ್ ಆಗಿ ಯಾವಾಗ್ಲೂ ಮಾಡೋ ಪೊಂಗಲ್ನ ತುಂಬಾ ಜನ ಲೈಕ್ ಮಾಡೋದಿಲ್ಲ. ಅಂತವರು ಕೂಡ ಈ ಕೊತ್ತಂಬರಿ ಸೊಪ್ಪಿನ ಪೊಂಗಲ್ನ ತುಂಬಾನೇ ಇಷ್ಟಪಡ್ತಾರೆ. ಇದರ ಟೇಸ್ಟ್, ವಾಸನೆ ಎಲ್ಲವೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಸಾಂಬಾರ್ ಕೂಡ ಬೇಕಾಗಿಲ್ಲ. ಬರೀ ತೆಂಗಿನಕಾಯಿ ಚಟ್ನಿ ಇದ್ರೆ ಸಾಕು. ಇದೆರಡರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ 1 ಪಾಟ್ ರೈಸ್ ಆಗಿ ಮೆಂತ್ಯ ಕಾಳಿನ ರೈಸ್ ಹಾಗೂ ಸಂಡಿಗೆನ ಮಾಡಿದೀವಿ. ಈ ಮೆಂತ್ಯ ಕಾಳಿನ ರೈಸ್ ವಾರದಲ್ಲಿ ಒಂದ್ಸರಿ ಮಾಡಿ ತಿನ್ಬೇಕಾದ್ರೆ ನಮ್ಮ ದೇಹ ತುಂಬಾನೇ ತಂಪಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಇದನ್ನ ಶುಗರ್ ಕಂಪ್ಲೇಂಟ್ ಇರೋರು ಅವಾಗ ತಿನ್ಬೇಕಾದ್ರೆ ತುಂಬಾನೇ ಹೆಲ್ತ್ ಗೆ ಒಳ್ಳೇದು. ಸೊ ಮಧ್ಯಾಹ್ನ ಲಂಚ್ ಗೆ ಮೆಂತ್ಯ ಕಾಳಿನ ರೈಸ್ ಹಾಗೂ ಅದರ ಜೊತೆಗೆ ಸಂಡಿಗೆನ ಫ್ರೈ ಮಾಡಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರಾತ್ರಿ ಡಿನ್ನರ್ ಗೆ ತುಂಬಾ ಹೆಲ್ತಿಯಾಗಿನೂ ಇರಬೇಕು, ಅದೇ ಸಮಯ ಟೇಸ್ಟ್ ಆಗಿನೂ ಇರಬೇಕು. ಮಕ್ಳೆಲ್ಲ ತುಂಬಾನೇ ಇಷ್ಟಪಟ್ಟು ತಿನ್ಬೇಕು ಅಲ್ವಾ. ಅದಕ್ಕೋಸ್ಕರನೇ ಗೋಧಿ ಹಿಟ್ಟನ್ನು ಉಪಯೋಗಿಸಿ ತುಂಬಾನೇ ಟೇಸ್ಟ್ ಆದ ಅಡೆ ದೋಸೆನ ಮಾಡಿದೀವಿ. ಇದು ಚೆನ್ನಾಗಿ ಕ್ರಿಸ್ಪಿ ಆಗಿರೋಕೆ ಇದರಲ್ಲಿ ಅಕ್ಕಿ ಹಿಟ್ಟು ಹಾಗೂ ರವೆನ ಆಡ್ ಮಾಡಿದೀವಿ. ಅದು ಮಾತ್ರ ಅಲ್ಲದೆ ಮಕ್ಕಳಿಗೆ ಯಾವ ತರಕಾರಿ ಇಷ್ಟನೋ ಅದನ್ನ ತುರ್ದು ಹಾಕಬಹುದು. ಇದರಲ್ಲಿ ಇವತ್ತು ಕ್ಯಾರೆಟ್ ಅನ್ನ ತುರ್ದು ಹಾಕಿದೀವಿ. ಕ್ಯಾರೆಟ್, ಈರುಳ್ಳಿ, ಮೆಣಸಿನಕಾಯಿ ಇದೆಲ್ಲ ಇರೋದ್ರಿಂದ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಖಾರ ಚಟ್ನಿನ ಮಾಡಿದೀವಿ. ಈ ತರ 3 ವೇಳೆಗೂ ಡಿಫ್ರೆಂಟ್ ಆಗಿ ರೆಸಿಪಿಗಳನ್ನ ಮಾಡಿ ಕೊಟ್ಟು ನೋಡಿ, ಮನೇಲಿ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ಎಲ್ಲಾ ರೆಸಿಪಿಗಳ ಡೀಟೇಲ್ಸ್ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದೀವಿ. ಅದರಲ್ಲಿ ಚೆಕ್ ಮಾಡಿ ಈ ಎಲ್ಲಾ ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.